ಕಾಲದಿಂದ ನಿರಂತರವಾಗಿ ಅನಿರ್ದಿಷ್ಟವಾಗಿ ಧರಣಿ ಮಾಡಿ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಗೆ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಹೋರಾಟಕ್ಕೆ ನಿರಂತರವಾಗಿ ವಿದ್ಯಾರ್ಥಿ ಸಂಘಟನೆ ನಿಮ್ಮ ಪರವಾಗಿ ಬೆಂಬಲ ಸೂಚಿಸುತ್ತೇವೆ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಈ ಮೂಲಕ ಹೇಳುತ್ತೇನೆ. ಈ ದಿನ ನಾವು ಹೋರಾಟ ಮಾಡಿರೋ ಉದ್ದೇಶ ಏನು? ನಾವ್ಯಾರೂ ಕೂಡ ಇಲ್ಲಿ ಕಾಂಗ್ರೆಸ್, JDS, BJP ಪಕ್ಷ ಅಂತ ಬಂದಿಲ್ಲ. ಚುನಾವಣೆ ಬಂದಾಗ ನೀವು ಯಾರು ಬೇಕಾದ್ರೆ ಮತ ಹಾಕ್ಕೊಳ್ಳಿ. ಈಗ ನಮ್ಮ ಭೂಮಿ ನಮಗೆ ಬೇಕು. ನಮ್ಮ ಭೂಮಿ ಉಳಿಸೋದಕ್ಕೆ ನೀವೆಲ್ಲರೂ ಕೂಡ ಜಾತಿ, ಧರ್ಮ, ಮತ ಎಲ್ಲ ಬಿಟ್ಟು ಕೂಡ ಒಗ್ಗಟ್ಟಾಗಬೇಕಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ ನಮಗೆ. ನಿಮ್ಗೆ ಗೊತ್ತಿರಲಿ, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, ಅಥವಾ JDS ಸರ್ಕಾರ ಆಗಿರ್ಬೋದು, ಹಿಂದೆ ಎಲ್ಲ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಆ ಸರ್ಕಾರಗಳು ರೈತರ ಭೂಮಿಯನ್ನು ಕಿತ್ಕೊಂಡಿದ್ದಾರೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ನಮ್ಮ ಬೆಂಗಳೂರು ಸುತ್ತಮುತ್ತಲಿರುವ ಚನ್ನರಾಯಪಟ್ಟಣದಲ್ಲಿ ಸುಮಾರು 2 ವರ್ಷಗಳಿಂದ ಹೋರಾಟ ಮಾಡಿ ಇದೇ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ವಾಪಸ್ ಕೊಡಿದರೆ ಭೂಮಿ, ನಿಮ್ಮ ರೈತರ ಭೂಮಿ ಬೇಡ, ನೀವು ಆರಾಮಾಗಿ ಕೃಷಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೆ 2025ರಲ್ಲಿ ಅಧಿಸೂಚನೆ ಆಗಿರೋದು. ಆದರೆ DK ಶಿವಕುಮಾರ್ ಈಗ 2 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ಇವರು ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ, ನಿಮಗೆಲ್ಲ ಗೊತ್ತಿದೆ. ಅವ್ರು ಎಲ್ಲೋಗಿದ್ರು, ತಿಹಾರ್ ಜೈಲಿಗೆ ಏನಕ್ಕೆ ಹೋಗಿದ್ರು? ಅವರಷ್ಟು ಇಡೀ ಭಾರತ ದೇಶದ ಶ್ರೀಮಂತ ಒಬ್ಬ ರಾಜಕಾರಣಿ, ಒಬ್ಬ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಅವರು ಇವತ್ತು ಹೊರ ದೇಶಗಳಲ್ಲಿ ಕಾರ್ಪೊರೇಟ್ ಮಾಲೀಕರ ಜೊತೆ ಒಪ್ಪಂದ ಮಾಡಿಕೊಂಡು 9,640 ಎಕರೆಯನ್ನ ಲೂಟಿ ಮಾಡಕ್ ಬಂದಿರುವ DK ಶಿವಕುಮಾರ್ ಮುಖ್ಯಮಂತ್ರಿ. ಇವತ್ತು ನಾವ್ ಹೇಳ್ತಾ ಇದೀವಿ, ನಿಮಗೇನಾದ್ರೂ ತಾಕತ್ತು ದಮ್ಮಿದ್ರೆ ಗ್ರೇಟರ್ ಬೆಂಗಳೂರದ್ದು ಮಾಡಿ ರೈತರ ಭೂಮಿಯನ್ನ ಕಿತ್ಕೋಬೇಡಿ ದಯವಿಟ್ಟು. ಎಲ್ಲೋಗ್ಬೇಕು ನಾವು ರೈತರು? ಒಂದು ಕಡೆ ನಿಮ್ಮ ಮಕ್ಕಳು ಇವತ್ತು ಒಳ್ಳೆ ಶಿಕ್ಷಣ ಪಡಿತಾ ಇಲ್ಲ, ಉದ್ಯೋಗ ಇಲ್ಲ, ಸರ್ಕಾರದಲ್ಲಿ ಉದ್ಯೋಗ ಇಲ್ಲ, SSLC, PUC, ಡಿಗ್ರಿ, MCom ಎಲ್ಲರೂ ಎಜುಕೇಶನ್ ಮಾಡ್ತಾ ಇದೀವಿ. ಬೆಂಗಳೂರಿನ ಕಂಪನಿಗಳಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದೀವಿ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದೀವಿ, ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದೀವಿ. ನಾಳೆ ನೀವೆಲ್ಲರೂ ಕೂಡ ಬಿಡದಿಯಲ್ಲಿ ಕಂಪನಿಗಳಾದ್ರೆ ನೀವೆಲ್ಲ ಕೂಡ ಸೆಕ್ಯೂರಿಟಿ ಗಾರ್ಡ್, ನಿಮ್ಮ ಜಮೀನಿನ ಮಾಲೀಕ ನೀವಲ್ಲ, ನೀವು ಸೆಕ್ಯೂರಿಟಿ ಗಾರ್ಡ್, ನೀವು ರೈತರ ಸೆಕ್ಯೂರಿಟಿ ಗಾರ್ಡ್, ನೀವು ಹೌಸ್ ಕೀಪಿಂಗ್. ಆ ಕೆಲಸ ನಮ್ಗೆ ಬೇಕಾ? ಯಾವುದೇ ಕಾರಣಕ್ಕೂ ಬೇಡ. ಈಗ ಫಾರ್ ಎಕ್ಸಾಂಪಲ್, ಇದೊಂದು ಜಮೀನಿದೆ, ಒಂದು ಲೇಔಟ್ ಇದು. ಈ ಜಮೀನು ನಮ್ದಲ್ಲ, ಅವ್ರದ್ದು. ನಾನು ಬೆಂಗಳೂರಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ಅಧಿವೇಶನ ಮಾಡಿಬಿಟ್ಟು ಈ ಜಾಗ ನನಗೆ ಬೇಕು ಅಂತಾದ್ರೆ ನಿಮ್ಮಪ್ಪನ ಆಸ್ತಿ ಅಲ್ಲ. ಸುಮಾರು 100 ವರ್ಷಗಳಿಂದ ರೈತರು ಅವರ ಶ್ರಮ, ಅವರ ಬೆವರು, ವಂಶ ಪಾರಂಪರ್ಯವಾಗಿ ದುಡಿದಿರುವ ಜಮೀನು ನಿಮ್ಮಪ್ಪಂದಲ್ಲ. DK ಶಿವಕುಮಾರ್ ಸಾಹೇಬ್ರೆ, ಇದು ನಮ್ಮ ರೈತರ ಜಮೀನು. ನೀವ್ಯಾಕೆ ಕಿತ್ಕೊಳ್ತಾ ಇದ್ದೀರಿ? ನಿಮ್ಮ ಸದಾಶಿವನ ನಗರದಲ್ಲಿ ನಿಮ್ಮ ಮನೆ ಕೇಳಿಲ್ಲ, ನಿಮ್ಮ ಆಸ್ತಿ ಕೇಳಿಲ್ಲ. ಇದು ನಮ್ಮ ಆಸ್ತಿ. ನಮ್ಮ ತಂಟೆಗೆ ಬಂದ್ರೆ ಇಡೀ ರಾಜ್ಯದ ವಿದ್ಯಾರ್ಥಿಗಳು ಬೀದಿಗಿಳಿತೀವಿ. ಇನ್ನೊಂದು ಕಡೆ ಆತಂಕ. ಓಕೆ, ಇವತ್ತು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ. ನಮ್ಮ ಕುಮಾರಣ್ಣ ಏನ್ ಮಾಡ್ತಾ ಇದ್ದಾರೆ? ರೈತರ ದೇವೇಗೌಡರು ದೇಶದ ಪ್ರಧಾನಿ ಮಂತ್ರಿಗಳು, ಮಾಜಿ ಪ್ರಧಾನಿ ಮಂತ್ರಿಗಳು. ಒಬ್ಬ ರೈತರ ಮಗ ಕುಮಾರಸ್ವಾಮನ್ನ ಇವತ್ತು ಕೇಂದ್ರದ ಸಚಿವರಾಗಿದ್ದಾರೆ. ನಿಜವಾಗ್ಲೂ ಕೂಡ ಕುಮಾರಸ್ವಾಮನ್ನ ಈ ರೈತರ ಪರವಾಗಿ ಇರಬೇಕು, ರೈತರ ಪರವಾಗಿ ಬಂದು ಹೋರಾಟ ಮಾಡಿ ಈ ಭೂಮಿಯನ್ನು ಉಳಿಸಬೇಕು. ಹಿಂದೆ ನೀವು ಸರ್ಕಾರ ಇದ್ದಾಗ ಈ ಭೂಮಿಯನ್ನ ಕಿತ್ಕೋಬೇಕು ಅಂತ ನೀವು ಪ್ಲಾನ್ ಮಾಡಿರೋದು ಕೂಡ ನಮ್ಮ ಹತ್ರ ಸುತ್ತೋಲೆಗಳಿದ್ದಾವೆ. ಆದ್ರೆ ಇವತ್ತು ಯಾವುದೇ ಸರ್ಕಾರ ಬರಲಿ, ಇವತ್ತು ರೈತರ ಪರವಾಗಿರ್ಬೇಕು. ಚುನಾವಣೆ ಬಂದಾಗ ಬರ್ತಾರೆ ನಮ್ಮ ಊರುಗಳಿಗೆ, ನಮ್ಮ ಮನೆಗಳಿಗೆ MLAಗಳು ಬರ್ತಾರೆ, ಸಂಬಂಧಪಟ್ಟ ವಕ್ತಾರಗಳು ಬರ್ತಾರೆ. ಏನಕ್ಕೆ ಬರ್ತಾರೆ ನೋಡಿ ಸ್ನೇಹಿತರೆ, ನಮ್ಮ ಓಟನ್ನ ಕೇವಲ 1,000 ರೂಪಾಯಿ ಮತವನ್ನ ಮಾರ್ಕೊಂತ ಇದೀವಿ. ಅದನ್ನ 365 ದಿನಗಳಿಗೆ ಅಂದ್ರೆ ಕನಿಷ್ಠ ಒಂದು ದಿನಕ್ಕೆ 2 ರೂಪಾಯಿ ನಮ್ಮ ಓಟ್ ಮಾರ್ಕೊಂತ ಇದೀವಿ. ಚುನಾವಣೆ ಬಂದಾಗ ನಮ್ಮ ಮನೆಗೆಲ್ಲ ಬರ್ತಾರೆ. ಆದ್ರೆ ನೀವು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀರಿ, ಸಂಬಂಧಪಟ್ಟವ್ರು ಯಾರು ಬಂದಿದ್ದಾರೆ? ಬಂದಿಲ್ಲ. ಇವತ್ತು ಮಹಿಳಾ ರೈತ ಸಂಘಟನೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಅಂತ ಹೇಳಿ ನಾಗರಾಜಣ್ಣ ಹೇಳಿದಾಗ ನಾನು ವಾಲಂಟಿಯರ್ ಆಗಿ ಬಂದೆ. ನನ್ನನ್ನು ಯಾರೂ ಇಲ್ಲಿ ಕರೆದಿಲ್ಲ, ನಿಮ್ಮ ಜೊತೆಗೆ ಇರಬೇಕು ಅನ್ನೋ ಕಾರಣಕ್ಕೆ ನಾನು ವಾಲಂಟಿಯರ್ ಆಗಿ ಬಂದಿದ್ದೀನಿ. ಈ ಹಿಂದೆ ಕೂಡ ನಾನು ಏನು ಭೂ ಕಬಳಿಕೆ ಮಾಡೋದಕ್ಕೆ ಹೊರಟಿದ್ದರೋ ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿದೆ. ನಮ್ಮ ರೈತರನ್ನ ಮಾತಾಡಿಸ್ದೆ, ಮಹಿಳಾ ರೈತರನ್ನ ಕೂಡ ಮಾತಾಡಿಸ್ದೆ. ಪ್ರತಿಯೊಬ್ಬರು ಹೈನುಗಾರಿಕೆ ಇರ್ಬೋದು, ರೇಷ್ಮೆ ಬೆಳೆಯಲ್ಲಿರ್ಬೋದು, ಅಥವಾ ಫಲವತ್ತಾದ ಹಣ್ಣುಗಳನ್ನು ಬೆಳೆಯೋದ್ರಲ್ಲಿರ್ಬೋದು, ಪ್ರತಿಯೊಬ್ಬರು ಕೂಡ ಸಮೃದ್ಧವಾಗಿ ಸ್ವಚ್ಛಂದವಾಗಿ ಅವ್ರ ಪಾಡಿಗೆ ಅವರು ಬದುಕ್ತಾ ಇದ್ದಾರೆ. ನಿಜವಾಗ್ಲೂ
ನಾನು ಅವತ್ತು ಕೂಡ ಅದೇ ಮಾತನ್ನ ಹೇಳಿದ್ದೆ, ಎಲ್ಲೋ ಸಕಲೇಶ್ಪುರಕ್ಕೆ ಬಂದಾಗ ಆಗ್ತಾ ಇದೆ ಅಂತ ಹೇಳಿ. ಅಷ್ಟು ಮಟ್ಟಿಗೆ ಹಚ್ಚ ಹಸಿರಿಂದ ಕೂಡಿದೆ ಈ ಬಿಡದಿ. ಎರಡೂ ಕಣ್ಣನ್ನ ಅರಳಿಸ್ ನೋಡ್ದಾಗ್ಲೇ ಈ ಹಸಿರು ನಮಗೆ ಕಾಣಿಸೋದು ಅಂತ ಅನ್ಸುತ್ತೆ. ಇಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ, ವಾರಗಟ್ಲೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಪ್ರತಿಭಟನೆ ನಡುವೆನೂ ಕೂಡ ದಬ್ಬಾಳಿಕೆ, ದೌರ್ಜನ್ಯ, ಸರ್ವಾಧಿಕಾರ ಧೋರಣೆಯನ್ನ ತೋರ್ತಾ ಇರುವಂತಹ ನಮ್ಮ DK ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರ ನಿಮ್ಮಗಳ ಒಪ್ಪಿಗೆಯನ್ನ ಪಡೆದೆ ಮೊದಲ ಹಂತದಲ್ಲಿ 518 ಎಕರೆ ಭೂಸ್ವಾಧೀನಕ್ಕೆ ಏನು ಅಧಿಸೂಚನಾ ಪತ್ರವನ್ನು ಹೊರಡಿಸಿತ್ತು, ಆ ಅಧಿಸೂಚನಾ ಪತ್ರದ ಸಮೇತನೆ ಬಂದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದನ್ನ ಸುಟ್ಟು ಹಾಕ್ತೆ. ಯಾಕಂದ್ರೆ ನೀವ್ಯಾರಾದ್ರೂ ಒಪ್ಪಿಗೆ ಕೊಟ್ಟಿದ್ದೀರಾ? ನಿಮ್ಮ ಒಪ್ಪಿಗೆ ಪಡೆದಲೆ ಅವರೇ ದಬ್ಬಾಳಿಕೆ ಸರ್ವಾಧಿಕಾರಿಗಳ ರೀತಿ ನಾವು ಕಬಳಿಕೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಅಧಿಸೂಚನಾ ಪತ್ರ ಹೊರಡಿಸಿದಾರಲ್ಲ, ಅದಕ್ಕೆ ಯಾವುದೇ ಮೌಲ್ಯ ಇಲ್ಲ, ಬೆಲೆ ಇಲ್ಲ. ಅದನ್ನ ಸುಟ್ಟು ಹಾಕಿ ನಾವಿವತ್ತು ಪ್ರತಿಭಟನೆ ಮಾಡಿದೀವಿ. ಇದು ರೈತರ ಪಾಲಿನ ಮರಣ ಶಾಸನ. ನಾವು ರೈತರ ಪರವಾಗಿದ್ದೀವಿ, ನಿಮ್ ಜೊತೆಗೆ ನಾವಿದೀವಿ ಅಂತ ಹೇಳ್ತಾರಲ್ಲ, ಅದು ಕೇವಲ ಭಾಷಣಕ್ಕೆ, ಮಾತಿಗೆ ಮಾತ್ರ ಸೀಮಿತ ಆಗಿದೆ. ಕೃತಿಯಲ್ಲಿ ಅವ್ರು ಏನು ದಬಾಗ್ತಾ ಇಲ್ಲ. ಇದೇ ರಾಜ್ಯ ಸರ್ಕಾರ ಹಿಂದೆ ಕೂಡ ಹಲವಾರು ಬಡಾವಣೆಗಳನ್ನ ಡೆವಲಪ್ ಮಾಡೋದಕ್ಕೆ ಹೊರಟಿತ್ತು. ಶಿವರಾಮ ಕಾರಂತ ಬಡಾವಣೆ ಇರ್ಬೋದು, ಕೆಂಪೇಗೌಡ ಬಡಾವಣೆ, ಅದೇನಾದ್ರೂ ಕಂಪ್ಲೀಟ್ ಆಗಿದೆಯಾ? ಎಲ್ಲ ಅರ್ಧಂಬರ್ಧ. ದೊಡ್ಡಬಳ್ಳಾಪುರ, ಆ ಕಡೆ ಡಾಬಾಸ್ಪೇಟೆ, ಅಲ್ಲೂ ಕೂಡ ಜಮೀನನ್ನ ಕಬಳಿಕೆ ಮಾಡ್ಕೊಂಡಿದ್ದಾರೆ. ಅದು ಬಿಡಿ, ಅದು ಫಲವತ್ತಾಗಿಲ್ಲ, ಬರಡಾಗಿದೆ. ಅಲ್ಲೆಲ್ಲ ಡೆವಲಪ್ ಮಾಡ್ಬೋದಲ್ಲ. ಯಾಕೆ ನಿಮ್ಮ ಮೇಲಿನ ಕಣ್ಣು ಬಿದ್ದಿದೆಯೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಈ ಹೋರಾಟದಲ್ಲಿ ನಿಮ್ ಜೊತೆಗೆ ನಾವಿರ್ತೀವಿ. ಅದು ಎಷ್ಟು ದಿನನಾದ್ರೂ ಆಗ್ಲಿ, ಎಲ್ಲಿಗೆ ಬೇಕಾದ್ರೂ ಕರೀರಿ. ನಾನು ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ಇವತ್ತು ನನ್ನನ್ನು ಯಾರು ಕರೆದಿಲ್ಲ, ಮುಂದೆನೂ ನೀವು ಕರೆಯೋದು ಬೇಕಾಗಿಲ್ಲ. ನೀವು ಎಲ್ಲಿ ಕರೆದ್ರು ಕೂಡ ನಾವು ಬರ್ತೀವಿ. ಈ ರಾಜ್ಯ ಸರ್ಕಾರದ ದಬ್ಬಾಳಿಕೆ, ದೌರ್ಜನ್ಯ, ಸರ್ವಾಧಿಕಾರ ಧೋರಣೆಯನ್ನ ಖಂಡಿಸಿ ನಿಮ್ ಜೊತೆಗೆ ನಾನು ಇರ್ತೀನಿ. ಈ ಮಾತನ್ನ ಎಲ್ಲರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವೇನ್ ಕರೆದಿದ್ರು ಪರವಾಗಿಲ್ಲ, ತಿಳ್ಕೊಂಡೆ ನಾನು ಬರ್ತೀನಿ. ಇವತ್ತೇನ್ ಅಧಿಸೂಚನಾ ಪತ್ರನ ನಾವು ಸುಟ್ಟಾಕಿದ್ವಿ, ಅದು ಕೇವಲ ಬೆಂಕಿಯ ಕಿಡಿಯಲ್ಲ, ಬೆಂಕಿಯ ಕಿಚ್ಚಲ್ಲ, ಹೋರಾಟದ ಕಿಚ್ಚು. ಆ ಹೋರಾಟದ ಕಿಚ್ಚು ಎಲ್ಲಿವರೆಗೂ ಈ ದಬ್ಬಾಳಿಕೆಯ ರಾಜ್ಯ ಸರ್ಕಾರ ತನ್ನ ಧೋರಣೆಯನ್ನ ಹಿಂಪಡೆಯುತ್ತೋ ಅಲ್ಲಿವರೆಗೂ ಅದು ಜೀವಂತವಾಗಿರುತ್ತೆ, ಅಲ್ಲಿವರೆಗೂ ಅದು ಆರೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಅವ್ರೇನಾದ್ರು ಇದನ್ನ ಮೀರಿ ಹೋದ್ರೆ ಆ ಒಂದು ಬೆಂಕಿ ಅವರನ್ನೇ ಸುಡುತ್ತೆ, ಅವರನ್ನೇ ಸುಡುತ್ತೆ. ಈ ಒಂದು ಟೌನ್ಶಿಪ್ಗೆ 16 ವರ್ಷಗಳು ಬೇಕು, 15-20 ವರ್ಷಗಳು ಬೇಕು. ಏನ್ 20 ವರ್ಷ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರ್ತಾರ? ಕೇವಲ 2 ವರ್ಷ ಇದೆ. 1 ವರ್ಷ ಎಲೆಕ್ಷನ್ ಇಯರ್, ಇನ್ನೊಂದು ವರ್ಷದಲ್ಲಿ ಏನ್ ಕಟ್ಟೆ ಹಾಕಕ್ಕಾಗತ್ತ? ಅವರು ಮೆತ್ತಗೆ ಭೂಮಿ ಕಬಳಿಕೆ ಮಾಡಿ ರಿಯಲ್ ಎಸ್ಟೇಟ್ ಏಜೆಂಟ್ ತಾವು ಬರೆಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಹುನ್ನಾರ ಇದು. ಈ ಹುನ್ನಾರಕ್ಕೆ ನಮ್ಮ ವಿರೋಧ ಇದೆ, ಧಿಕ್ಕಾರ ಇದೆ. ಎಲ್ಲಿವರೆಗೂ ಈ ಹೋರಾಟದಲ್ಲಿ ನೀವಿರ್ತೀರೋ ಆ ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಪ್ರತಿಭಟನೆಯಲ್ಲಿ ನಿಮ್ಮ ಜೊತೆಗೆ ನಾನು ಭಾಗಿಯಾಗೋದಕ್ಕೂ ಕೂಡ ನೀವು ಅವಕಾಶ ಮಾಡಿಕೊಡ್ರಿ. ನನ್ನನ್ನು ನೀವು ಬಹಳ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದ್ರಿ, ಅದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನಿಮ್ಮ ಜೊತೆಗೆ ನಾನು ಇರ್ತೀನಿ, ನಿಮಗೂ ಕೂಡ ಧನ್ಯವಾದ. ಮಹಿಳೆಯಾಗಿ ನಮ್ಮ ಮಹಿಳಾ ರೈತರನ್ನ ಹುರಿದುಂಬಿಸಲು ಸಲುವಾಗಿ